ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ. ರಾಜ್ಕುಮಾರ್ ಸಿನಿಮಾಗೆ ಇಂದಿಗೆ 9 ವರ್ಷಗಳು ಪೂರ್ಣಗೊಂಡಿವೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅದ್ಭುತ ಅಭಿನಯದ ಈ ಸಿನಿಮಾ ಬಿಡುಗಡೆಯಾದ ಕ್ಷಣದಿಂದಲೇ ಅಭಿಮಾನಿಗಳ ಹೃದಯದಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಬಂದ ಈ ಚಿತ್ರಕ್ಕೆ ಸಂತೋಷ್ ಆನಂದರಾಮ್ ಅವರು ನಿರ್ದೇಶನ ಮಾಡಿದ್ದು, ಇದೇ ಬ್ಯಾನರ್ಗೆ ಮೊದಲ ದೊಡ್ಡ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಗುರುತಿಸಿಕೊಂಡಿತು. ಬಿಡುಗಡೆಯಾದ ನಂತರ ಶತದಿನೋತ್ಸವವನ್ನು ಕೂಡ ಕಂಡ ಅಪರೂಪದ ಸಿನಿಮಾವಾಗಿ ಇದು ದಾಖಲೆ ಬರೆದಿತ್ತು. ಈ ಸಿನಿಮಾ ಕೇವಲ ಒಂದು ಎಂಟರ್ಟೈನ್ಮೆಂಟ್ ಚಿತ್ರವಾಗಿರದೆ ಕುಟುಂಬ ಸಮೇತ ನೋಡಬಹುದಾದ ಭಾವನಾತ್ಮಕ ಕಥಾಹಂದರವನ್ನು ಹೊಂದಿತ್ತು. ಪುನೀತ್ ಅವರ ಎನರ್ಜಿ ತುಂಬಿದ ಅಭಿನಯ, ಮನ ಸೆಳೆಯುವ ಡ್ಯಾನ್ಸ್, ಪವರ್ಫುಲ್ ಫೈಟ್ ಸೀನ್ಗಳು ಮತ್ತು ಹೃದಯ ಸ್ಪರ್ಶಿಸುವ ಎಮೋಷನಲ್ ದೃಶ್ಯಗಳು ಪ್ರೇಕ್ಷಕರನ್ನು ಭಾವನಾತ್ಮಕವಾಗಿ ಕಟ್ಟಿ ಹಾಕಿದ್ವು. ಚಿತ್ರದಲ್ಲಿನ ಹಾಡುಗಳು ಕೂಡ ಅದ್ಭುತ ಜನಪ್ರಿಯತೆ ಪಡೆದುಕೊಂಡಿದ್ದು, ಇಂದಿಗೂ ಅಭಿಮಾನಿಗಳ ಪ್ಲೇ ಲಿಸ್ಟ್ ನಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿದೆ ಅಂದ್ರೆ ತಪ್ಪಾಗಲಾರದು. ಆಕಾಶ ನೋಡದ ಕೈಯೇನೆನದು ಪ್ರೀತಿ ಹಂಚಿರುವ. ರಾಜ್ಕುಮಾರ್ ಸಿನಿಮಾ ಪುನೀತ್ ಅವರ ಕರಿಯರ್ನಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿ ಉಳಿದಿದೆ. ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಯಶಸ್ಸು ಸಾಧಿಸಿದ ಈ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಹೊಸ ಉತ್ಸಾಹ ನೀಡಿತ್ತು. ವಿಶೇಷವಾಗಿ ಕುಟುಂಬ ಮೌಲ್ಯಗಳನ್ನು ಹೇಳುವ ಕತೆ, ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿದ ರೀತಿಯಲ್ಲಿಯೂ ಈ ಸಿನಿಮಾ ಪ್ರಶಂಸೆಗೆ ಪಾತ್ರವಾಗಿತ್ತು. ಇಂದಿಗೆ 9 ವರ್ಷಗಳು ಕಳೆದರೂ ಈ ಚಿತ್ರದ ಕ್ರೇಜ್ ಇನ್ನೂ ಕಡಿಮೆಯಾಗಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಇನ್ನೂ ಚಿತ್ರದ ಡೈಲಾಗ್ಗಳು, ಹಾಡುಗಳು ಮತ್ತು ಪ್ರಮುಖ ಸನ್ನಿವೇಶಗಳನ್ನು ಹಂಚಿಕೊಳ್ಳುತ್ತಾ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ನೆನಪುಗಳು ಇಂತಹ ಸಂದರ್ಭಗಳಲ್ಲಿ ಮತ್ತಷ್ಟು ಜೀವಂತವಾಗಿರ್ತವೆ. ಒಟ್ಟಿನಲ್ಲಿ ರಾಜ್ಕುಮಾರ್ ಸಿನಿಮಾ ಕೇವಲ ಒಂದು ಹಿಟ್ ಚಿತ್ರವಲ್ಲ, ಅದು ಅಭಿಮಾನಿಗಳ ಹೃದಯದಲ್ಲಿ ಸದಾ ಉಳಿಯುವ ಒಂದು ಭಾವನೆ. 9 ವರ್ಷಗಳಾದರೂ ಅದರ ಮೆರುಗು ಹಾಗೆಯೇ ಉಳಿದಿದ್ದು, ಪವರ್ ಸ್ಟಾರ್ ಅಪ್ಪು ಅವರ ಅದ್ಭುತ ಸಿನಿ ಪಯಣವನ್ನು ಮತ್ತೆ ನೆನಪಿಸಿಕೊಳ್ಳುವ ಅವಕಾಶವನ್ನು ಈ ಕ್ಷಣ ನೀಡ್ತಾ ಇದೆ.